ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ, ಚಿಕ್ಕಬಳ್ಳಾಪುರದಲ್ಲಿ ಅವರೇ ಬೇಳೆ ಮೇಳ ಹಾಕಿದ್ದಾರೆ 3 ಡೇಸ್ಗೆ. ಆ್ಯಕ್ಚುಲಿ ಇವತ್ತು 11th 12th ಆ್ಯಂಡ್ 13th ತನಕ ಇರುತ್ತೆ. ಸೊ ಬೆಳಗ್ಗೆಯಿಂದ ಹೋಗೋಣ ಅಂತ ಅಂದರೆ ಟೈಮ್ ಆಗಲಿಲ್ಲ. ಆ್ಯಂಡ್ ನಮ್ಮ ಮನೆಯವ್ರು ಸಹ ಇರಲಿಲ್ಲ. ಸೊ ಅವ್ರ ಕೆಲಸದಿಂದ ಬರೋಷ್ಟರಲ್ಲೇ 7 ಆಗಿಬಿಟ್ಟಿತ್ತು. ಸೊ ಹೋಗೋಣ ಅಂತ ಹೇಳಿ ಅದಾದಮೇಲೆ 7:30 ಹಂಗೆ ರೆಡಿಯಾಗಿ ಹೊರಟ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಕಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಈ ಥರದ್ದೊಂದು ಅವರೇ ಬೇಳೆ ಮೇಳ. ಯಾವಾಗಲೂ ಬೆಂಗಳೂರಲ್ಲೆಲ್ಲ ತುಂಬ ಹಾಕ್ತಿರ್ತಾರೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ವಿ ವಿ ಪುರಮಲ್ಲೂ ಇರುತ್ತೆ ಆ್ಯಂಡ್ ಬೇರೆ ಕಡೆನೂ ಅರೇಂಜ್ ಮಾಡಿರ್ತಾರೆ. ಅದಕ್ಕೆ ಟಿಕೆಟ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಇಲ್ಲೇ ಇಲ್ಲ ಟಿಕೆಟ್ ಥರ ಎಲ್ಲ ಏನೂ ಇಲ್ಲ, ಫ್ರೀ ಆಫ್ ಕಾಸ್ಟು. ಇದು ಬಂದು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಈವೆಂಟ್ನ. ಸೊ ತುಂಬ ವೆರೈಟೀಸ್ ಫುಡ್ ಇತ್ತು ಇಲ್ಲಿ. ಆ್ಯಂಡ್ ವಸ್ತು ಪ್ರದರ್ಶನ ಕೂಡ ಹಾಕಿದರು. ಸೊ ಫಸ್ಟ್ ಅಲ್ಲಿ ಹೋಗ್ಬಿಡೋಣ, ವಸ್ತು ಪ್ರದರ್ಶನ ಏನೇನು ಹಾಕಿದ್ದಾರೆ ನೋಡೋಣ ಅಂತ ಹೇಳಿ ಹೋದೆ. ನಾನು ಆ್ಯಕ್ಚುಲಿ ತುಂಬ ಐಟಮ್ಸ್ ಇರುತ್ತೆ ಅಂತ ಅಂದ್ಕೊಂಡೆ. ಆ ಥರ ವಸ್ತು ಪ್ರದರ್ಶನದಲ್ಲಿ ಆ ಥರ ಐಟಮ್ಸ್ ಎಲ್ಲ ಏನೂ ಇಲ್ಲ. ಎಂಟ್ರೆನ್ಸಲ್ಲಿ ಬನ್ ಗುಲ್ಕನ್ ಆ ಥರ ಮತ್ತು ಅವರೇ ಬೇಳೆದು ಮಿಕ್ಸ್ಚರ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಇದು ಫ್ರೀ ಸ್ಯಾಂಪಲ್ ಕೊಡ್ತಾಯಿದ್ದಾರೆ. ಆ್ಯಂಡ್ ಒಳಗಡೆ ಬಂದು ಜುವೆಲ್ಸ್ ಅಂತೆ, ಮತ್ತು ಈ ಮಿಕ್ಸ್ಚರ್ಗಳು, ಉಪ್ಪಿನಕಾಯಿ, ಮಕ್ಕಳಿಗೆ ಬುಕ್ಸು, ಕೆಲವು ರೈಟಿಂಗ್ ಪ್ರಾಕ್ಟೀಸ್ ಮಾಡೋವಂಥದ್ದು ಆ ಥರದ್ದೆಲ್ಲ ಇದೆ. ಆ್ಯಂಡ್ ಇದು ಕೂಡ ಇತ್ತು, ಯಾವುದು ಅಂದರೆ ಟಾಪ್ಸ್, ಕುರ್ತಿ ಟಾಪ್ಸ್ ಕೂಡ ಇತ್ತು 1000ಗೆ 3 ಅಂತ ಹೇಳಿ. ಅದು ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡಿ ನೀವು ವಿಸಿಟ್ ಮಾಡಿ ಒಂದು ಸರ್ತಿ, ನಿಮಗೂ ಇಷ್ಟ ಆಗುತ್ತೆ. ಕುರ್ತೀಸ್ ಒಂದು ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಬಂದು ಇದು ಆರ್ಕ್ ಲೈಟರು, ಇದೊಂದು ತೊಗೊಳ್ಳೋಣ ಅಂತ ನೋಡ್ತಿದ್ದೀವಿ ನಾವು. ಅದು ತುಂಬ ದಿನದಿಂದ ತೊಗೋಬೇಕು ಅಂತ ಇತ್ತು ನನಗೆ. ಸೊ ಇಲ್ಲಿ 200ಗೇನೋ ಸೇಲ್ ಮಾಡ್ತಾಯಿದ್ರು. ಸೊ ಅದೊಂದು ತೋರಿಸ್ಕೊಟ್ಟು ಅವರು ಹೇಗೆ ಯೂಸ್ ಮಾಡಬೇಕು ಏನು ಅಂತ ಎಲ್ಲ ಹೇಳಿ, ಸೊ ಅದೊಂದು ಪರ್ಚೇಸ್ ಮಾಡಿದ್ವಿ. ಅದು ಬಿಟ್ಟರೆ ಆಕಾಂಕ್ಷೆಗೆ ಈ ಬುಕ್ಸು ತೊಗೊಂಡ್ವಿ, ಒಂದೇ ಒಂದು ಆಲ್ಫಾಬೆಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ. ಇವರಿಲ್ಲಿ ಡೆಮೋ ತೋರಿಸ್ತಿದ್ದಾರೆ ಯಾವ ಥರ ಯೂಸ್ ಮಾಡಬೇಕು ಅಂತ. ಸ್ಕೆಚ್ ಪೆನ್ಸಿಂದ ಎಲ್ಲ ಬರಿಬೋದು. ಆ್ಯಂಡ್ ಆಲ್ಸೋ ಈ ಆರ್ಕ್ ಲೈಟರ್ ಬಂದು ನಾವು ಮಾಮೂಲಿ ಸ್ಟವ್ ಹಚ್ಚೋದಕ್ಕೂ ಯೂಸ್ ಮಾಡ್ಬೋದು, ದೇವ್ರ ದೀಪ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ಚಾರ್ಜರ್ ಸಹ ಬರುತ್ತೆ ಅಂತೆಲ್ಲ ತೋರಿಸಿದ್ರು. ಪರವಾಗಿಲ್ಲ, ವರ್ತ್ ಅಂತ ಅನ್ನಿಸ್ತು. 2 to 3 ಇಯರ್ಸ್ ತನಕ ಯೂಸ್ ಮಾಡ್ಬೋದು ಅಂತ ಹೇಳಿದರು. ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್, ಅದು ಎಷ್ಟು ವರ್ಷ ಬರುತ್ತೆ ಏನು ಅಂತ ನೋಡಬೇಕು. ಇಲ್ಲಿ ನೋಡ್ಬೋದು ನೀವು, ಉಪ್ಪಿನಕಾಯಿಗಳು ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಸ್ವಲ್ಪ ಬಟ್ಟೆಗಳೆಲ್ಲ ಹಾಕಿದರು, ಎಲ್ಲ ಮಿಕ್ಸ್ ಇತ್ತು. ಸೊ ಪುಲ್ಲೋವರ್ಸು, ಸ್ವೆಟ್ ಶರ್ಟ್ಸ್ ಆ ಥರದ್ದಿತ್ತು. ಆ್ಯಕ್ಚುಲಿ ಆಕಾಂಕ್ಷೆಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ಈಗ ವಿಂಟರ್ ಸೀಸನ್, ಚಳಿಗಾಲ ಮುಗೀತಾ ಬಂತು, ಇನ್ನೇನು ಬಿಸಿಲುಗಾಲ ಶುರು ಆಗುತ್ತೆ. ಇನ್ನು ಈ ಥರ ಕ್ಲಾತ್ಸ್ ಏನು ಯೂಸ್ ಆಗೋಲ್ಲ ಅವಳಿಗೆ ಅಂತ ತೊಗೊಳ್ಳಿಲ್ಲ ನಾನು. ನೋಡಿ ಎಷ್ಟು ಕ್ರೌಡ್ ಇದೆ ಇಲ್ಲಿ ಅಂತ ಹೇಳಿ. ಸಿಕ್ಕಾಪಟ್ಟೆ ಐಟಮ್ಸ್ ಆಲ್ರೆಡಿ ಎಲ್ಲ ಸೋಲ್ಡ್ ಆಗಿಬಿಟ್ಟಿತ್ತು. ಈ ಲಿಸ್ಟಲ್ಲಿ ಏನಿದೆಯೋ ಆ ಐಟಮ್ಸ್ ಮಾತ್ರ ಇತ್ತು ಅಲ್ಲಿ. ಆಕಾಂಕ್ಷೆ ಅದ್ರಲ್ಲಿ ಜಾಮೂನ್ ನೋಡ್ಬಿಟ್ಟು ನಂಗೆ ಜಾಮೂನ್ ಕೊಡಿಸು ಅಂತ ಕೇಳ್ತಾ ಇದ್ಲು. ಆ್ಯಂಡ್ ಎಲ್ಲದಕ್ಕೂ ಫಸ್ಟೇ ಟೋಕನ್ ತೊಗೋಬೇಕಾಗತ್ತೆ. ಟೋಕನ್ ತೊಗೊಂಡು ಬರಬೇಕು, ಆಮೇಲೆ ಕೊಡ್ತಾರೆ. ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಸಾಲ ಪುರಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ವೀಡಿಯೋ ತೆಗಿತಾ ಇದ್ದೀನಿ ಅಂತ ಗೊತ್ತದೆ ನೋಡಿ, ಏನು ಚೆನ್ನಾಗಿ ಪೂಸ್ ಮಾಡ್ತಾಳೆ. ನಾವು ಯಾರು ಹೇಳ್ಕೊಟ್ಟೇ ಇಲ್ಲ ಅವಳಿಗೆ ಆ ಥರ ಎಲ್ಲ ಮಾಡು ಅಂತ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ದೋಸೆ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಮತ್ತೆ ಅವರು ಅದನ್ನ ರೀಫಿಲ್ ಮಾಡಿಬಿಟ್ಟು ಒಂದು ನಿಯರ್ಲಿ 10-20 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ರು, ಹಿಟ್ಟು ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ. ಆಮೇಲೆ ಇನ್ನೊಂದು ಸೆಟ್ ತೊಗೊಬಂದಮೇಲೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಬಿಲ್ ಮಾಡಿಸಿ ಬರೋಷ್ಟರಲ್ಲಿ ಇಲ್ಲಿ ದೋಸೆ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಅವರು ವೆಯ್ಟ್ ಮಾಡಿ ಅಂತೇಳಿ ವೆಯ್ಟ್ ಮಾಡಿಸ್ತಿದ್ರು. ಅಷ್ಟರಲ್ಲಿ ಆಕಾಂಕ್ಷೆ ಹೋಗಿ ಅವ್ರ ಅಪ್ಪನ ಜೊತೆ ನನಗೆ ಕೇಸರಿ ಬಾತು ಮತ್ತು ಜಾಮೂನ್ ಬೇಕು ಅಂತ ತೆಗೆಸ್ಕೊಬಂದು ಅವರು ತಿಂತಿದ್ರು ಅದನ್ನ. ಪರವಾಗಿಲ್ಲ, ಚೆನ್ನಾಗಿದೆ. ಕೆಲವೊಂದು ಐಟಮ್ಸ್ ಎಲ್ಲ ನಾವು ಟೇಸ್ಟ್ ಮಾಡಿದ್ದು ಓಕೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಈ ಅವರೆಬೇಳೆ ದೋಸೆ ಕೂಡ ಚೆನ್ನಾಗಿತ್ತು. ಇದ್ರ ಜೊತೆಗೆ ಅವರು ಹಿದ್ಕಿದ ಬೇಳೆ ಸಾರು ಕೊಟ್ಟಿದ್ದರು. ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಒಂದು ದೋಸೆಗೆಲ್ಲ 100 ರೂಪೀಸ್ ಜಾಸ್ತಿ ಅನ್ನಿಸ್ತು. ಬಟ್ ದಟ್ಸ್ ಓಕೆ. ಅಷ್ಟೆಲ್ಲ ಚಾರ್ಜ್ ಮಾಡ್ತಾರೆ. ಈ ಥರ ಎಲ್ಲ ಸ್ಟಾಲ್ಸ್ ಆರ್ಗನೈಸ್ ಮಾಡಿದ್ದಾರೆ. ಈ ಥರ ಮೇಳ ಅಂತಂದ್ರೇ ಯೂಶ್ವಲಿ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಮಾಡಿದ್ರೆ. ಇನ್ನೂ ತುಂಬ ಐಟಮ್ಸ್ ಇತ್ತು ಅಲ್ಲಿ. ಪಾನಿಪುರಿ ಅಂತೆ, ಇನ್ನು ಆ ಕಡೆ ಬಂದು ಇನ್ನೊಂದು ಸ್ಟಾಲಲ್ಲಿ ಜಾಕ್ ಫ್ರೂಟ್ದು ಐಸ್ ಕ್ರೀಮ್ಸು ಆ ಥರದ್ದೆಲ್ಲ ಕೊಟ್ಟಿದ್ದರು.
ಸೊ ನೀವು ಎಲ್ಲ ಹೋಗಿ ಒಂದು ಸತಿ ಟ್ರೈ ಮಾಡಿ. ಇನ್ನೂ 2 ಡೇಸ್ ಇರುತ್ತೆ. 11 to 9:30ವರೆಗೂ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬಾಯ್.